ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಂದು ಘೋಷಣೆ ಕೊಟ್ಟಿದ್ದಾರೆ. ಅತ್ಯಂತ ಖಂಡನೀಯ. ಹಾಗೆ ತುಂಬ ಒಂದು ಡೇಂಜರಸ್ ವಿಷಯವನ್ನು ಇವರು ಒಂದು ಪ್ರೆಸಿಡೆನ್ಸು ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ದೇಶ ಮೊದಲು, ರಾಜಕೀಯ ಆಮೇಲೆ. ಯಾರೇ ಇರಲಿ, ಪಕ್ಷಕ್ಕಿಂತ ಜಾತಿಗಿಂತ ಯಾವುದೇ ಆದ್ರೂ ನಮ್ಮ ದೇಶ ಮುಖ್ಯ. ಅಂಥದ್ರಲ್ಲಿ ನೀವು ಒಬ್ಬರು ಬಂದಲ್ಲಿ ವಿಧಾನಸೌಧದಲ್ಲಿ, ಅಂದರೆ ಒಂದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇವಾಲಯ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಲೋಕಸಭಾ ಪಾರ್ಲಿಮೆಂಟ್ ಆಗಲಿ, ವಿಧಾನಸೌಧ ಆಗಲಿ, ಅಂಥ ಒಂದು ಜಾಗದಲ್ಲಿ ಒಬ್ಬರು ಬಂದು ಅಷ್ಟು ಧೈರ್ಯವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ, ಅದನ್ನು ಯಾರೇ ಇರಲಿ, ಅವ್ರ ಪಕ್ಷದವರೇ ಆಗಿರಲಿ, ಅವರ ಬೆಂಬಲಿಗರಾಗೇ ಇರಲಿ, ಸಮರ್ಥನೆ ಮಾಡೋದು ಅತ್ಯಂತ ಖಂಡನೀಯವಾದ ವಿಷಯ. ಇದನ್ನು ಯಾರೂ ಮಾಡಬಾರ್ದು. ಸರ್ಕಾರ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು, ತನಿಖೆ ಮಾಡಬೇಕು. ಹಾಗೆ ಅವ್ರಿಗೆ ಸಾಧ್ಯವಾದಷ್ಟು ಕಠಿಣ ಶಿಕ್ಷೆಯನ್ನು ಮಾಡೋ ಒಂದು ಕೆಲಸವನ್ನು ಅವ್ರು ಮಾಡಬೇಕು. ಅದನ್ನು ಬಿಟ್ಟು ಸಮರ್ಥನೆ ಮಾಡೋದಂತ ಇದೆ, ಯಾರೂ ಒಪ್ಕೊಳ್ಳೋಕ್ಕಾಗಲ್ಲ ಇದನ್ನು. ಮೇಡಮ್, ಜಾತಿ ಗಣತಿಗೆ ಸಂಬಂಧಪಟ್ಟ ಸಾಕಷ್ಟು ಪರವಿರೋಧ ಆಗ್ತಿದೆ. ಇವತ್ತು ವರದಿ ಸಲ್ಲಿಕೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ತಾವು ಏನು? ಅಲ್ಲ, ಆಗಲಿ, ವರದಿ ಸಲ್ಲಿಕೆ ಆಗಿದ್ರ ಬಗ್ಗೆ ಗೊಂದಲಗಳಿದೆ. ಒಂದಷ್ಟು ಜನ ನಾವು ಒಪ್ಪಲ್ಲ ಅಂತಿದ್ದಾರೆ, ಇನ್ನೊಂದಷ್ಟು ಜನ ಅದು ಮಾಡಲೇಬೇಕು ಅಂತಿದ್ದಾರೆ. ಮಾಡಲೇಬೇಕಲ್ಲ, ಕೊನೆಗೆ ಸೆನ್ಸಸ್ ಅನ್ನೋದು ಆಗಲೇಬೇಕಿದೆ. ಸೊ ಅದನ್ನು ಆ ವರದಿ ಬಂದ ಮೇಲೆ ವಿ ಕ್ಯಾನ್ ಕಮೆಂಟ್ ಆನ್ ದಟ್. ಇದು ಈ ವರದಿಯನ್ನು ಸಲ್ಲಿಕೆ ಮಾಡ್ತಿದ್ದಾರೆ ಸರಿ ಇಲ್ಲ, ಅಂದರೆ ಸರಿಯಾಗಿ ಮಾಡಿಲ್ಲ ಅನ್ನೋಂಥದ್ದು, ಕೆಲವೊಂದಿಷ್ಟು ಜನ ಭೇಟಿ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಅದು ವರದಿ ಬಂದ ಮೇಲೇ ನಮ್ಗೆ ಅದು ಗೊತ್ತಾಗೋದಲ್ವಾ, ಯಾರನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಏನಾದರೂ ಅದರಲ್ಲಿ ಲೋಪದೋಷಗಳಾಗಿದೆಯಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ವರದಿ ಬಿಟ್ಟ ಮೇಲೇ ನಮ್ಗೆ ಗೊತ್ತಾಗುತ್ತೆ ಅದು. ಅಲ್ಲ, ಅದೇನೋ ರೀಸನ್ ಹೇಳಿದ್ದಾರಂತೆ, ವಿಪ್ ಕೊಟ್ಟಿದ್ದಾರೆ, ಇವತ್ತು ವಿಧಾನಸೌಧದಲ್ಲಿ ಇರಲೇಬೇಕು ಅಂತ. ಬಟ್ ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು. ಅದಕ್ಕೊಂದು ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಅವರು ಕೊಡಿಸಲೇಬೇಕಾಗತ್ತೆ. ಅದೇನಿದೆ, ಅದು ಖಂಡಿತ ಅದೊಂದು ಆಶೀರ್ವಾದ, ಒಂದು ಶುಭ ಸೂಚನೆ ಅಂತಲೇ ಎಲ್ಲರೂ ಹೇಳ್ತಿದ್ರು. ನನಗೂ ತುಂಬ ಸಂತೋಷ ಆಯಿತು. ಅದನ್ನು ದೇವಿ ಆಶೀರ್ವಾದ ನನಗೆ ಸಿಕ್ಕಿದಂಗೆ ನಾನು ಭಾವಿಸಿದ್ದೆ. ಸಭೆ ಮಾಡಿದ್ರಿ ಬೆಂಗಳೂರಲ್ಲಿ, ಈಗ ಮತ್ತೆ ಮಂಡ್ಯದಲ್ಲಿ ಪ್ರತಿ ತಾಲೂಕುಗಳಲ್ಲಿ ಸರ್ವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ ಅಂತ. ಯಾವಾಗ ಆಗುತ್ತೆ ಮೇಡಮ್ ಸಭೆ? ಇದೆ, ಇನ್ನು ಈ ಮುಂದಿನ ದಿನಗಳಲ್ಲೇ ಆಗುತ್ತೆ. ಅದನ್ನು ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಆ ತಾಲೂಕಿನ ಮುಖಂಡರ ಜೊತೆಲೂ ಮಾತಾಡಿಸಿ ಯಾವ ಡೇಟಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ, ಎಲ್ಲರೂ ಸೇರೋಕ್ಕಾಗತ್ತೆ ಅನ್ನೋದನ್ನು ಮಾತಾಡಿ ಅದರದ್ದೊಂದು ಪ್ರಕ್ರಿಯೆ ನಡೀತಾ ಇದೆ. ಅದು ಪಕ್ಷ ಸಂಘಟನೆ ವಿಚಾರವಾಗ ಅಥವಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಥವಾ ತಮ್ಮ ಮುಂದಿನ ನಿರ್ಧಾರಕ್ಕೆ ಸಂಬಂಧಪಟ್ಟಂಗೆ ಮೇಡಮ್? ಅಲ್ಲ, ಮುಂದಿನ ನಿರ್ಧಾರ ಅಂತ ನನ್ನ ನಿರ್ಧಾರ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಈ ಪಕ್ಷಕ್ಕೆ ಈ ಫೈನಲ್ ಪಟ್ಟಿನ ಅವರು ಕನ್ಫರ್ಮ್ ಮಾಡಿ ರಿಲೀಸ್ ಮಾಡಬೇಕು. ಬಟ್ ಅದಕ್ಕಿಂತ ಮೊದಲು ಪಕ್ಷ ಸಂಘಟನೆಯೂ ಮಾಡಬೇಕಾಗಿರೋ ಒಂದು ಕೆಲಸ ಆಗಬೇಕು. ಜೊತೆಗೆ ನಾನು ಹೇಳಿದ್ನಲ್ಲ, ನಮ್ಮ ಬೆಂಬಲಿಗರಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಒಂದು ನ್ಯೂಸ್ ನೋಡಿ ಸ್ವಲ್ಪ ಗೊಂದಲ ಆಗೋದು ಬೇಡ, ಅವ್ರಿಗೂ ಒಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು ಅನ್ನೋದು.